ಆಕಾಶವಾಣಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ BY ರಾಘವೇಂದ್ರ ಅವರೊಂದಿಗೆ ನಡೆಸಿದ ಸಂವಾದದ 2ನೆಯ ಭಾಗ ಪ್ರಸಾರವಾಗಲಿದೆ. ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೆಳಗರೆ ನಾವು ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಸಂಸದರಾದಂತಹ BY ರಾಘವೇಂದ್ರ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರು ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಇದ್ವಿ. BY ರಾಘವೇಂದ್ರ ಅವರೇ, ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಭಟ್ ಅವರೇ. ನಮ್ಮ ನಿನ್ನೆಯ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಯುವಕರಿಗಾಗಿ ಏನೆಲ್ಲ ಯೋಜನೆಗಳನ್ನು ತಂದಿದ್ದೀನಿ ಅಂತ ಹೇಳ್ತಾ ಇದ್ರಿ. ಅದನ್ನು ಮುಂದುವರಿಸ್ತಾನೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಯುವಕರಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ನಮ್ಮ ಶಿವಮೊಗ್ಗ ಬಂತು. ಹೌದು, ವಿದ್ಯಾಭ್ಯಾಸಕ್ಕೆ. ಇನ್ನೊಂದು RRU ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ನಮಗೆ ಬಂದಿದೆ. ಇನ್ನು ಹೆಲ್ತ್ ಸೆಕ್ಟರ್ ನಾವು ಯೋಚನೆ ಮಾಡಿದ್ರೆ ರಾಗೇಗುಡ್ಡದಲ್ಲಿ 100 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ 100 ಬೆಡ್ ಆಸ್ಪತ್ರೆ ಈಗಾಗಲೇ ಫಿನಿಶಿಂಗ್ ಸ್ಟೇಜಿಗೆ ಬರ್ತಾ ಇದೆ. ಇದು ಒಂದು. ಎರಡನೇ ಸಂತೋಷ ವಿಚಾರ ಅಂದರೆ ಮೊನ್ನೆ ಒಂದು ವಾರದ ಕೆಳಗೆ ಒಂದು CJSC ಕೇಂದ್ರದ ಒಂದು ಆಸ್ಪತ್ರೆಯನ್ನು ಇಲ್ಲಿ ಓಪನ್ ಮಾಡಲಿಕ್ಕೆ ಅಧಿಕೃತವಾಗಿ ಪರ್ಮಿಷನ್ ಕೂಡ. ಇನ್ನೊಂದು ಈ ಹೆಲ್ತ್ ಜೊತೆಗೆ ವಿಶೇಷವಾಗಿ ಯುವಕರಿಗೆ ಅನುಕೂಲ ಆಗುವಂಥದ್ದು ಪಾಸ್ಪೋರ್ಟ್ ಆಫೀಸ್. ಇವತ್ತು ಪಾಸ್ಪೋರ್ಟ್ ಆಫೀಸು ನಮ್ಮ ಶಿವಮೊಗ್ಗದಲ್ಲೇ ಆಗಿರೋದ್ರಿಂದ ಕಳೆದ 7-8 ವರ್ಷದಲ್ಲಿ ಸುಮಾರು 50,000 ಪಾಸ್ಪೋರ್ಟ್ಸ್ಗಳ ಒಂದು ಜನರೇಟು ಇಲ್ಲೇ ನಮ್ಮ ಶಿವಮೊಗ್ಗದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ, ಇಲ್ಲೇ ಪೋಸ್ಟಲ್ ಆಫೀಸ್ ಮುಖಾಂತರ ಆಯಿತು. ಅಂದರೆ ಇನ್ನೊಂದು 2008ರಿಂದ 2023 ಈ ಅವಧಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಬಂತು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಾಲೇಜ್ ಇತ್ತು. ಅದನ್ನು ಇಂಟಿಗ್ರೇಟೆಡ್ ಯೂನಿವರ್ಸಿಟಿಯಾಗಿ ಸನ್ಮಾನ್ಯುತ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮಾಡಿದ್ದು. ನಾನು MP ಇದ್ದೆ, ಪೂಜ್ಯ ತಂದೆಯವರು ಮುಖ್ಯಮಂತ್ರಿಗಳು ಇತ್ತು. ಕೆಳದಿ ಶಿವಪ್ಪ ನಾಯಕ 1,000 ಎಕರೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕೆಳದಿ ಶಿವಪ್ಪ ನಾಯಕ ಆ ಯೂನಿವರ್ಸಿಟಿ ಇವತ್ತು ನಾವು ನೋಡಲಿಕ್ಕೆ ಅಲ್ಲಿ ಹೋಗ್ಬೇಕಲ್ಲಿ. ಇನ್ನು ನಮ್ಮ ಮಕ್ಕಳಿಗೆ ಆಯುರ್ವೇದಿಕ್ ಕಾಲೇಜ್ ಇದೆ, ವೆಟರ್ನರಿ ಕಾಲೇಜ್ಗಳಿದೆ. ಇದೆಲ್ಲದೂ ಕೂಡ ಈ ಒಂದು ಅವಧಿಯಲ್ಲಿ ಯುವಕರೆಲ್ಲರೂ ಕೂಡ ಬೆಂಗಳೂರಿನ ಕಡೆ ಮುಖ ಮಾಡುವ ಅವಶ್ಯಕತೆ ಇಲ್ಲ, ಶಿವಮೊಗ್ಗದಲ್ಲೇ ಎಲ್ಲವನ್ನು ಲಭ್ಯ ಮಾಡಿಸ್ಬಿಟ್ಟಿದ್ದೀರಿ ರಾಘವೇಂದ್ರ ಅವರ. ಒಂದು ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನ ಕೊಡಬೇಕು ಅದು ನಮ್ಮ ಶಿವಮೊಗ್ಗದಲ್ಲಾಗಿದೆ. ನಮ್ಮ ಮಧ್ಯಮ ವರ್ಗದ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್, ಅದಕ್ಕೂ ಕೂಡ 4 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಅದನ್ನು ಅಪ್ಗ್ರೇಡ್ ಮಾಡೋಂಥ ಕೆಲಸನೂ ಕೂಡ ಈಗಾಗಲೇ ಆಗಿದೆ. ಮತ್ತು ಇದ್ರ ಜೊತೆಗೆ ಯುವಕರಿಗೆ ಸಂಬಂಧಪಟ್ಟಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಆದ್ಯತೆ ಕೊಡಬೇಕಂತೇಳಿ ಯೋಚನೆ ಮಾಡಿ ಇವತ್ತು ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ಸಲ್ಲಿ 4 ಕೋಟಿ ವೆಚ್ಚವನ್ನು ಮಾಡಿ ಅಲ್ಲೊಂದು ಇಂಡೋರ್ ಸ್ಟೇಡಿಯಂ ಮಾಡಿಸ್ತಾ ಇದ್ದೀನಿ. ಶಿರಾಳಕೊಪ್ಪದಲ್ಲಿ ಆಯಿತು. ಶಿವಮೊಗ್ಗದಲ್ಲಿ ಈಗ ಒಟ್ಟು 12 ಕೋಟಿ ಕೇಂದ್ರದ ಕ್ರೀಡಾ ಇಲಾಖೆಯಿಂದ ಸ್ಯಾಂಕ್ಷನ್ ಆಗಿದೆ. ಅಲ್ಲಿ ವಾಜಪೇಯಿ ಬಡಾವಣೆಯಲ್ಲಿ ಇಂಡೋರ್ ಮಲ್ಟಿಪರ್ಪಸ್ ಹಾಲನ್ನು ಮಾಡುವಂಥ ದಿಕ್ಕಿನಲ್ಲಿ ಅದಕ್ಕೂ ಕೂಡ ಗಮನ ಕೊಡ್ತಾ ಇದ್ದೀನಿ. ಇದು ಒಂದು. ಅಂದರೆ ಇದೆಲ್ಲ ಯುವಕರಿಗೆ ನಾನು ಆದ್ಯತೆ ಕೊಟ್ಟರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂತೇಳಿ ಇದು ಬಹಳ ಮುಖ್ಯ. ಇದು ಆದ್ಯತೆ. ಯಾಕೆಂದರೆ 21ನೇ ಶತಮಾನ ಭಾರತೀಯರ ಶತಮಾನ. ಮೋದಿಜಿಯವರು ವಿಕಸಿತ ಭಾರತ ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಹೊರಟಾಗ ನಮ್ಮ ಶಿವಮೊಗ್ಗ ಹಿನ್ನಡೆ ಆಗಬಾರ್ದಲ್ಲ, ನಮ್ಮ ಶಿವಮೊಗ್ಗದ ಯುವಶಕ್ತಿ ಹಿನ್ನಡೆ ಆಗಬಾರ್ದು ಅಂತೇಳಿ ಪೂಜ್ಯ ತಂದೆಯವರ ಕೈಯನ್ನು ಹಿಡ್ಕೊಂಡು ಅವ್ರಿಗೆ ನೆನಪು ಮಾಡಿದೆ. ನೀವು 2008ರಲ್ಲಿ ಶುರು ಮಾಡಿದಂಥ ಏರ್ಪೋರ್ಟ್ ನಿಂತು ಹೋಗಿದೆ. ಮತ್ತೊಮ್ಮೆ ಜನರ ಆಶೀರ್ವಾದದಿಂದ ತಾವು ಮುಖ್ಯಮಂತ್ರಿ ಆಗಿದ್ದೀರಿ. ಈ ಒಂದು ಅವಧಿಯಲ್ಲಿ ಈ ಒಂದು ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಮಾಡಬೇಕು ಅಂತ ವಿನಂತಿ ಮಾಡಿದಂಥ ಪ್ರತಿಫಲ ಅವತ್ತು 900 ಮೀಟರ್ಸ್ ರನ್ವೇ, ಇವತ್ತು 3,200 ಮೀಟರ್ಸ್ ರನ್ವೇ. ಇಂಟರ್ನ್ಯಾಷನಲ್ ಏರ್ಪೋರ್ಟು ಮಾಡಲಿಕ್ಕೆ ಬೇಕಾದಂಥ ಸುಸಜ್ಜಿತವಾದಂಥ ಆ ಒಂದು ವಿಮಾನ ನಿಲ್ದಾಣ ಈಗಾಗಲೇ ಆಯಿತು. ಅದ್ರ ಜೊತೆಗೆ ಈಗಾಗಲೇ ನಂಬರ್ ಆಫ್ ಫ್ಲೈಟ್ಸು ತಿರುಪತಿ ಇರ್ಬೋದು, ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಗೋವಾ ಇರ್ಬೋದು. ಇನ್ನೊಂದು ತಿಂಗಳೊಳಗೆ ನೇರವಾಗಿ ಡೆಲ್ಲಿ ಟು ಶಿವಮೊಗ್ಗ, ಗುಜರಾತ್ ಟು ಶಿವಮೊಗ್ಗ. ನನ್ನ ಆಸೆ ಇದೆ ಬರುವಂಥ ದಿನದಲ್ಲಿ ನಮ್ಮ ಅಯೋಧ್ಯೆಗೂ ಕೂಡ ವಾರಣಾಸಿಗೆ ಇಲ್ಲಿಂದ ವಿಮಾನಗಳನ್ನು ತರ್ಬೋದಾ, ಅದಕ್ಕಲ್ಲೂ ಕೂಡ ದೇವ್ರ ಮೆಚ್ಚೋ ರೀತಿಯಲ್ಲಿ ನಾನು ಪ್ರಯತ್ನವನ್ನು ನಾನು ಮಾಡ್ತೀನಿ. ರಾಘವೇಂದ್ರ ಅವರೇ, ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಮತ್ತು ಈ ಕಾರ್ಯಕ್ರಮದಲ್ಲೂ ಪುನಃ ನೆನಪು ಮಾಡಬೇಕು ಅಂತ ಅನಿಸುತ್ತೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ 10 ಕಿಲೋವ್ಯಾಟ್ ಸಾಮರ್ಥ್ಯದ ಅಂದರೆ ಹೆಚ್ಚುವರಿ ತರಂಗಾಂತರ ಸಾಮರ್ಥ್ಯ ಇರತಕ್ಕಂಥ ಒಂದು ಟ್ರಾನ್ಸ್ಮಿಟರ್ ಅಳವಡಿಕೆ ಆಗಬೇಕು ಅಂತ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು. ಸುಮಾರು 2009ನೇ ಇಸ್ವಿಯಿಂದನೇ ಈ ಒಂದು ಬೇಡಿಕೆಗೆ ಅಹವಾಲನ್ನು ಸಲ್ಲಿಸಲಾದ್ರೂ ಕೂಡ ಈಗ ನಮ್ಮ ಆಕಾಶವಾಣಿ ಭದ್ರಾವತಿ
59 ವರ್ಷವನ್ನು ಪೂರೈಸಿ 60ನೇ ವರ್ಷಕ್ಕೆ ಕಾಲಿಡ್ತಿರ್ತಕ್ಕಂತಹ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಅದು ಸ್ಯಾಂಕ್ಷನ್ ಆಯಿತು. 2024 ಜನವರಿ 19ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚೆನ್ನೈಯಲ್ಲಿ ವರ್ಚುವಲ್ ಇನಾಗ್ರೇಷನ್ ಮಾಡಿ ತಾವು ಇದನ್ನು ಶಿವಮೊಗ್ಗದಲ್ಲಿ ಉದ್ಘಾಟನೆ ಮಾಡಿದ್ರಿ. ಅದೇ ರೀತಿಯಲ್ಲಿ ತಾವು ಈಗಾಗಲೇ ಹೇಳ್ತಾ ಇದ್ರಿ 2008ನೇ ಇಸ್ವಿಯಲ್ಲೇ ಶಿವಮೊಗ್ಗದ ಏರ್ಪೋರ್ಟಿನ ಸ್ಥಾಪನೆಗೆ ಯೋಚನೆ ಮಾಡಲಾಯಿತು. ಆದರೆ ಅದು 2013ನೇ ಇಸ್ವಿ, ಅದು ವಿಶೇಷವಾಗಿ ಯಡಿಯೂರಪ್ಪ ಅವರ ಬರ್ತ್ಡೇ ಫೆಬ್ರವರಿ 27ರಂದು ಉದ್ಘಾಟನೆ ಆಯಿತು. ಅಂದರೆ ಒಬ್ಬ MP ಆಗಲಿ ಅಥವಾ ಸಂಸದರಾಗಲಿ ಒಂದು ಪ್ರಾಜೆಕ್ಟನ್ನು ಕೈಗೆ ತಗೊಂಡ್ರೆ ನಿರಂತರವಾಗಿ ಎಷ್ಟು ವರ್ಷಗಳ ಕಾಲ ಫಾಲೋ ಅಪ್ ಮಾಡಿದಾಗ ಒಂದು ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತಲ್ವಾ? ಅಂದರೆ ಟೈಮ್ ಈಸ್ ಮನಿ ಅಂತೇಳಿ ಚಿಂತನೆ ಮಾಡುವಂಥ ಕೈಗಾರಿಕಾ ಉದ್ಯಮಿಗಳು, ಇಂಡಸ್ಟ್ರಿಯಲಿಸ್ಟ್ ಬರಬೇಕು. ಇಲ್ಲಿ ವಿಮಾನ ನಿಲ್ದಾಣ ಇದೆ ಅಂದರೆ ಸಹಜವಾಗಿ ಬರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಯುವ ಶಕ್ತಿ ಉದ್ಯೋಗನ ಸೃಷ್ಟಿ ಮಾಡ್ಬೋದು. ಇವತ್ತು ನನ್ನ ಹತ್ರ ಇರುವಂಥ ಸರ್ವೆ ರಿಪೋರ್ಟ್ ಪ್ರಕಾರ ಸುಮಾರು ದೇಶದ ಒಟ್ಟು ಉದ್ಯೋಗ ಸೃಷ್ಟಿಯಲ್ಲಿ 75% ಕೃಷಿ ಆಧಾರಿತ, ಇನ್ನು 25%ಅಲ್ಲಿ 3 to 4% ಮಾತ್ರ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್. ಇನ್ನು ಉಳಿದಂಥವ್ರಿಗೆ ಎಲ್ಲರೂ ಕೂಡ ಪ್ರೈವೇಟ್ ಸೆಕ್ಟರ್ನಲ್ಲಿ ಇವತ್ತು ಯುವಕರಿಗೆ ಉದ್ಯೋಗ ಮಾಡ್ತಾ ಇರೋದು. ಹಾಗಾಗಿ ಪ್ರೈವೇಟ್ ಇಂಡಸ್ಟ್ರೀಸ್ಗಳು ಇಲ್ಲಿ ಬರಬೇಕು ಅಂತ ಚಿಂತನೆ ಮಾಡಿ ಇನ್ನೊಂದು ಅತ್ಯಂತ ಒಂದು ಸಮಾಧಾನ ತರುವಂಥ ಒಂದು ಸಂತೋಷ ವಿಚಾರ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತೇಳಿ ನನಗೆ ಅನಿಸ್ತಾ ಇದೆ. ಗೌರವಿತ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಪೂಜ್ಯ ತಂದೆಯವರ ಒಂದು ಪತ್ರವನ್ನು ಮೆನ್ಷನ್ ಮಾಡಿ ಕೇಂದ್ರದ ಜ್ಯೋತಿರಾದಿತ್ಯ ಸಿಂಧ್ಯಾ ಉಕ್ಕು ಒಂದು ಸ್ಟೀಲ್ ಇಂಡಸ್ಟ್ರಿ ಸಂಬಂಧಪಟ್ಟಂಥ ಮಿನಿಸ್ಟ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ನಾವು ಕೊಟ್ಟಂಥ ಪತ್ರನೂ ಕೂಡ ಮೆನ್ಷನ್ ಮಾಡಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಹಿಂದಿಲಿ ಇದೆ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಮೇಲಿನ ಅಂಶಗಳನ್ನು ದೃಷ್ಟಿಯಿಂದ ಸೇಲ್ ಮುಖಾಂತರ SAIL ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಮುಖಾಂತರ ಸಾಕಷ್ಟು ಹೂಡಿಕೆಯನ್ನು ಖಾತ್ರಿಪಡಿಸುವ ಮುಖಾಂತರ VISL ಅನ್ನು ಪುನರ್ಜೀವನಗೊಳಿಸಲು ಪತ್ರವು ವಿನಂತಿಸುತ್ತದೆ. ಪತ್ರ ವಿನಂತಿ ಮಾಡ್ತಾ ಇದೆ ಅಂಥೇಳಿ ಅಮಿತ್ ಶಾಜಿ ಅವರು ಗೌರವಾನ್ವಿತ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಪತ್ರ ಬರೆದಂಥ ಒಂದು ಪತ್ರ. ಅಂದರೆ ಒಬ್ಬ ಗೌರವಾನ್ವಿತ ಪ್ರಧಾನಮಂತ್ರಿ ಇದ್ದಷ್ಟೇ ಒಂದು ಶಕ್ತಿ ಇರುವಂಥ ಒಬ್ಬ ನಾಯಕರು ನಮ್ಮ ಅಮಿತ್ ಶಾಜಿ ಅವರು. ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ರಿಟರ್ನ್ ಪತ್ರವನ್ನು ಕೊಟ್ಟಿರೋದು VISL ವಿಚಾರದಲ್ಲಿ. ಅಂದರೆ ನಮ್ಮ ಭದ್ರಾವತಿಯ ಕೇಳುಗರಿಗೆಲ್ರಿಗೂ ಕೂಡ ಬಹಳ ಸಂತೋಷ ಆಗ್ಬೋದು. VISL ನಮಗೆ ಎಲ್ಲಿ ಮುಚ್ಚೋಗುತ್ತೋ ಅಂತ ಒಂದು ಭಯ ಇತ್ತು ಅಂತ, ಹಾಗೆ ಮುಚ್ಚೋದಿಲ್ಲ ಅಂತ ಹೇಳ್ಬೋದು. ಖಂಡಿತವಾಗಿ 100% ಹೇಳ್ಬೋದು. ಮತ್ತೆ ಮುಚ್ಚಬೇಕು ಅಂತ ಆದೇಶ ಆಗಿ ಈಗಾಗಲೇ 10 ವರ್ಷ ಆಯಿತು. 10 ವರ್ಷದಿಂದ ಕೂಡ ಮುಚ್ಚದ ರೀತಿಯಲ್ಲಿ ಅದಕ್ಕೆ ಆಕ್ಸಿಜನ್ ಕೊಟ್ಟು ಅಲ್ಲಿರೋ ಕಾರ್ಮಿಕರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ಇಷ್ಟು ದಿನ ಎಳ್ಕೊಂಬರುವಂಥ ಒಂದು ಕೆಲಸವನ್ನು ಒಬ್ಬ ಸಂಸತ್ ಸದಸ್ಯನಾಗಿ ಜನರ ಋಣ ತೀರಿಸುವಂಥ ಒಂದು ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ರೀಓಪನ್ ಆಗಲಿಕ್ಕೆ ಇದೊಂದು ಒಳ್ಳೆ ರೀತಿಯಂಥ ಒಂದು ಆಕ್ಸಿಜನ್ ಕೊಡುವಂಥ ಒಂದು ಪತ್ರ ಗೌರವಾನ್ವಿತ ಅಮಿತ್ ಶಾಜಿ ಅವರು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಬರೆದಿದ್ದಾರೆ. 100% ಈಗ ತಾನೇ ನಾನು ಅಲ್ಲಿಂದನೇ ಬಂದೆ. ನಾನು VISL EDA ಜೊತೆ ಮೀಟಿಂಗ್ ಮಾಡಿ ಬಂದೆ. ರೀಓಪನ್ ಆಗಲಿಕ್ಕೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನೇನು ಮಾಡಬೇಕು ಅಂತೇಳಿ ಮೀಟಿಂಗ್ ಶುರುವಾಗಿದೆ. ಮತ್ತು ಈಗಾಗಲೇ ಓರಲ್ ಇನ್ಸ್ಟ್ರಕ್ಷನ್ ಬಂದಿದೆ. ಏನು ಮೊನ್ನೆ ರಾ ಮೆಟೀರಿಯಲ್ ಖಾಲಿ ಆಗಿತ್ತು, ಕ್ಲೋಸ್ ಮಾಡಬೇಕು ಅಂತೇಳಿ. ಇನ್ನು 6 ತಿಂಗಳೇ ಆಗಷ್ಟು 5,000 ಟನ್ನಿಗೆ ಬೇಕಾದಂಥ ರಾ ಮೆಟೀರಿಯಲ್ಸ್ಗಳನ್ನು ಕಳಿಸ್ತೀವಿ. ಅಲ್ಲಿ ರೀಪ್ರೊಡಕ್ಷನ್ ಶುರು ಮಾಡಬೇಕು ಅಂತ ಕೂಡ ಈಗಾಗಲೇ ಮೊನ್ನೆ 2 ದಿನ ಕೆಳಗೆ ಓರಲ್ ಇನ್ಸ್ಟ್ರಕ್ಷನ್ ಕೂಡ ಈಗಾಗಲೇ ಬಂದಿದೆ. ಹಾಗಾಗಿ ಶುಭ ಸೂಚನೆ. ಇವತ್ತು ಒಂದು ಕಾಲದಲ್ಲಿ ಭದ್ರಾವತಿ ಅಂತಂದರೆ ಭಾರತದ ನಕ್ಷೆಯಲ್ಲಿಯೇ ಗುರುತಿಸಿಕೊಂಡಂತಹ ಒಂದು ಕ್ಷೇತ್ರ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ VISL ಮತ್ತು MPM. VISL ಬಗ್ಗೆನೇ ಹೇಳಿಬಿಟ್ರೆ MPM ಯಾಕೆ ಆಗೋದು ಸಾಧ್ಯ ಇಲ್ಲ? MPMನ ಒಂದು ಯಾಕೆ ಮುಚ್ತು, ಯಾರಿಂದ ಮುಚ್ತು, ಇದು ರಾಜಕಾರಣ ಮಾತಾಡುವಂಥ ವೇದಿಕೆ ಅಲ್ಲ. ಅದು ನನ್ನ ಕರ್ತವ್ಯ. ನಾನಂತೂ ಇಷ್ಟು ಮಾಡಿದ್ದೀನಿ. ಪೂಜ್ಯ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ MPMಗೆ ಅಲಾಟ್ ಆದಂಥ 48,000 ಎಕರೆ ಭೂಮಿ ನೀಲಗಿರಿ ಬೆಳೀಲಿಕ್ಕೋಸ್ಕರ ಅದು 45 ವರ್ಷಕ್ಕೆ ಲೀಸ್ ಕೊಟ್ಟು ಮೊನ್ನೆಗೆ ಟೈಮ್ ಮುಗಿದು ಹೋಯಿತು, 4 ವರ್ಷದ ಕೆಳಗೆ. ಅವಾಗೆ ನಾನು ಇನಿಷಿಯೇಟ್ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿ ಮತ್ತೆ 45 ಇಯರ್ಸಿಗೆ ಲೀಸನ್ನು ರಿನ್ಯೂವಲ್ ಮಾಡಿಸಿದ್ದೀನಿ. ಸುಮಾರು 50,000 ಎಕರೆ ಭೂಮಿಯನ್ನು ನೀಲಗಿರಿ ಬೆಳೀಲಿಕ್ಕೆ. ಇದು ಒಂದು. ಎರಡನೇದು, ನಮ್ಮ MPMನ ಪ್ರಾಪರ್ಟಿ ಪೂರ್ತಿ SBI ಬ್ಯಾಂಕ್ಗೆ ಪ್ಲಡ್ಜ್ ಆಗಿ ಹೋಗಿತ್ತು. ಯಾಕೆಂದರೆ ಅಲ್ಲಿ ಲೋನನ್ನು ಕಟ್ಟಕ್ಕಾಗಲಿಲ್ಲ ಅಂತೇಳಿ ಬಡ್ಡಿ, ಸುಸ್ತಿ ಬಡ್ಡಿ ಎಲ್ಲದೂ ಕೂಡ ಸೇರಿ, ಕಾಂಪೌಂಡ್ ಇಂಟ್ರೆಸ್ಟು ಸೇರಿ ಸುಮಾರು 170 ಕೋಟಿ ಏನೋ ಆಗಿತ್ತು.
ಅದನ್ನು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತು SBIಗೂ ಕೂರಿಸಿ ಮುಂಬೈಯಲ್ಲಿ ಮೀಟಿಂಗ್ ಮಾಡಿಸಿ 70 ಕೋಟಿಗೆ ಅದು ವೈಂಡ್ ಅಪ್ ಮಾಡಿ ಹಣವನ್ನು ಕಟ್ಟಿಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದಿಂದ ಮಾಡಿದಂಥ ಪ್ರತಿಫಲ ಇವತ್ತು ನಮ್ಮ ಪ್ರಾಪರ್ಟಿ ಸಂಪೂರ್ಣವಾಗಿ ರಿಲೀಸ್ ಆಯಿತು. ಪ್ರಾಪರ್ಟಿ ರಿಲೀಸ್ ಆಗಿರೋದ್ರಿಂದ ಅಲ್ಲಿಯೂ ಕೂಡ ಒಂದು ಆಶಾ ಕಿರಣ ಇದೆ, ಅದಕ್ಕೂ ಮತ್ತೆ ಪುನರ್ ಪ್ರಾರಂಭ ಅದಕ್ಕೆ ಅನುಕೂಲ ಆಗುತ್ತೆ. ರೀಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಫೌಂಡೇಶನ್ ಅನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೀನಿ. ಸೊ ಬರುವಂಥದ್ದಲ್ಲಿ ಫ್ಯಾಕ್ಟ್ರಿ ಶುರು ಮಾಡಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ಟೆಕ್ನಿಕಲ್ ಆಗಿ ಇವತ್ತಿನ ರಾಜ್ಯ ಸರ್ಕಾರ ಕೈ ಜೋಡಿಸಿದ್ರೆ 100ಕ್ಕೆ 100 ನಾವು ಮತ್ತೆ MPM ಫ್ಯಾಕ್ಟ್ರಿ ಶುರು ಮಾಡಲಿಕ್ಕೂ ಕೂಡ ಏನೂ ಕೂಡ ತೊಂದರೆ ಇಲ್ಲ. ಯುವಕರಿಗೆ ಹೇಳ್ಬಿಟ್ರಿ, ಮಹಿಳೆಯರಿಗೆ ಏನು ಮಾಡಿದ್ದೀರಿ? ವಿಶೇಷವಾಗಿ ವಿಶ್ವೇಶ್ವರಯ್ಯನವರು ಶುರು ಮಾಡಿದಂಥ ಈ ಎಲ್ಲ ಕೈಗಾರಿಕಾ ಕೇಂದ್ರಗಳು ಮುಚ್ಚುವಂಥ ಸಿಕ್ಕಿನುಟ್ಟಾಗಿ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತು. ಇಂಥ ಸಮಸ್ಯೆಯ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡಿದೆ, ಅಗ್ರಿಕಲ್ಚರ್ ಸೆಕ್ಟರ್ ಬಿಟ್ಟರೆ ನೆಕ್ಸ್ಟ್ ಅವಕಾಶ ಇರೋದು ಗಾರ್ಮೆಂಟ್ಸ್ ಸೈಡಲ್ಲಿ. ಹಾಗಾಗಿ ಹೆಚ್ಚಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಚಿಂತನೆ ಮಾಡಿ ಅವತ್ತು ಸರ್ಕಾರದ ಸಹಕಾರವನ್ನು ಪಡೆದುಕೊಂಡು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಒಂದು ಮೀಟಿಂಗನ್ನು ಕರೆಯುವಂಥ ಪ್ರಯತ್ನ ಆಯಿತು. ಅವತ್ತು ಶಾಯಿ ಗಾರ್ಮೆಂಟ್ಸ್ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಶಿವಮೊಗ್ಗದಲ್ಲಿ ನೀವು ಇಂಡಸ್ಟ್ರೀಸನ್ನು ಶುರು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ಬೋದು ಅಂಥೇಳಿ ವಿನಂತಿಯನ್ನು ಮಾಡಿದಾಗ ಇವತ್ತು ಭದ್ರಾವತಿ ನಮ್ಮ ಮಾಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು ಒಂದು 8ರಿಂದ 10 ಸಾವಿರ ಯುವ ಶಕ್ತಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಇದು ಒಂದು. ಶಿವಮೊಗ್ಗ ನಗರದಲ್ಲಿ ಸುಮಾರು ಒಂದು 4,000 ಜನ ನಮ್ಮ ಮಹಿಳೆಯರಿಗೆ, ನನ್ನ ಸಹೋದರಿಯರಿಗೆ ಉದ್ಯೋಗ ಸೃಷ್ಟಿ ಇದೇ ಗಾರ್ಮೆಂಟ್ ಫ್ಯಾಕ್ಟ್ರಿಯಿಂದ ಆಗಿದೆ. ಸಾಗರದಲ್ಲಿ ಒಂದು 5,000 ಜನ ಆ ಮಲೆನಾಡು ಭಾಗದ ಹೆಣ್ಮಕ್ಳಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅದೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಕೊಟ್ಟಿದೆ. ಶಿಕಾರಿಪುರದಲ್ಲಿ 6,000 ಜನ ಹೆಣ್ಮಕ್ಳಿಗೆ, ಈಗ ಸೆಕೆಂಡ್ ಯೂನಿಟ್ ಓಪನ್ ಆಗ್ತಾ ಇದೆ, 6,000 ಜನ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅಲ್ಲೂ ಕೂಡ ಗಾರ್ಮೆಂಟ್ ಆಗಿದೆ. ನನ್ನ ಆಸೆ ಇದೆ ಬರುವಂಥ ದಿನದಲ್ಲಿ ಸೊರಬ ಕ್ಷೇತ್ರದಲ್ಲಿ ಎಲ್ಲ ತಾಲೂಕು ಕೇಂದ್ರದಲ್ಲಿ ಕೂಡ ಒಂದೊಂದು ಮಾಡಿದ್ರೆ ಅಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇವತ್ತಿನ ರಾಜ್ಯ ಸರ್ಕಾರ ಭೂಮಿ ಈ ಥರ ಸಹಕಾರ ಕೊಟ್ಟರೆ ನಾನು ಕೂಡ ಕನ್ವಿನ್ಸ್ ಮಾಡಿ ಬರುವಂಥ ದಿನದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ, ನನ್ನ ಸಹೋದರಿಗೆ ನಾನು ಗಮನ ಕೊಡ್ತೀನಿ. ಇದು ಒಂದು. ಎರಡನೇದು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವ್ರು ಕೊಟ್ಟಂಥ ಯೋಜನೆಗಳಿದೆ ಇಲ್ಲ ನಮ್ಮ ಮಹಿಳೆಯರಿಗೋಸ್ಕರ, ಸುಕನ್ಯಾ ಸಮೃದ್ಧಿ ಯೋಜನೆ, ಅದೇ ರೀತಿ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಇರ್ಬೋದು. ವಿಶೇಷವಾಗಿ ರಾಷ್ಟ್ರೀಯ ಪೌಷ್ಟಿಕಾಂಶ ಒಂದು ನಿಯೋಗದ ಮುಖಾಂತರ ನಮ್ಮ ಹೆಣ್ಮಕ್ಳಿಗೆ, ಸ್ತ್ರೀಯರಿಗೆ, ಗರ್ಭಿಣಿ ತಾಯಂದಿರಿಗೆ ಏನೇನು ಒಂದು ಆರೋಗ್ಯವಂತ ಮಗುವನ್ನು ಈ ದೇಶಕ್ಕೆ ಕೊಡಬೇಕು ಅಂಥೇಳಿ ಅದಕ್ಕೆ ಬೇಕಂತ ಏನು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಆ ದಿಕ್ಕಲ್ಲಿ ತಂದೆಯ ಸ್ಥಾನದಲ್ಲಿದ್ದು ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ಕಾರ್ಯಕ್ರಮಗಳು. ಮತ್ತು ವಿಶೇಷವಾಗಿ ನಮ್ಮ ಒಂದು ಗರ್ಭಿಣಿಯ ಒಂದು ವಯಸ್ಸಿಗೆ ಒಂದು ಇದಕ್ಕೆ ಬಂದಾಗ ಯಾರೋ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಇರ್ಬೋದು, ಅವರು ರಜೆ ಹಾಕಬೇಕಾಗಿತ್ತು. ರಜೆ ರಿಸ್ಟ್ರಿಕ್ಟೆಡ್ ಹಾಲಿಡೇಸ್ ಇತ್ತು. ಅಂದರೆ 6 ತಿಂಗಳು ರಜೆಯನ್ನು ಆ ಒಂದು ತಾಯಂದಿರಿಗೆ ಕೊಟ್ಟಂಥ ನಮ್ಮ ಕೇಂದ್ರ ಸರ್ಕಾರ ಮೆಟರ್ನಿಟಿ ಲೀವನ್ನು ಏನು ಕೊಡ್ತು, ಇದೊಂದು. 4ನೇದು ಮುದ್ರಾ ಯೋಜನೆ, ಮತ್ತು ಮಹಿಳೆಯರ ಭದ್ರತೆಗೋಸ್ಕರ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಮೆಟರ್ನಿಟಿ ಲೀವ್ ಇರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ತಾಯಂದಿರ ಆರೋಗ್ಯವನ್ನು ಉಳಿಸ್ಬೇಕು ಅಂಥೇಳಿ ಉಜ್ವಲ್ ಯೋಜನೆ, ಎಂತೆಂಥ ಶ್ರೀಮಂತರ ಮನೇಲಿ ಮಾತ್ರ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಇತ್ತು. ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅಂದರೆ ಅದು ಬರೀ ಶ್ರೀಮಂತರಿಗೆ ಮಾತ್ರ ಅನ್ನೋವಂಥ ಒಂದು ಮಾತಿತ್ತು. ಆದರೆ ನಮ್ಮ ಸರ್ವೇ ಸಾಮಾನ್ಯ ಕುಟುಂಬಗಳು ಕೂಡ ಈ ಒಂದು ಉಜ್ವಲ್ ಯೋಜನೆಯಲ್ಲಿ ಉಚಿತವಾಗಿ ಗ್ಯಾಸ್ ಕನೆಕ್ಷನನ್ನು ಕೊಟ್ಟು 8,000 ರೂಪಾಯಿ ಡೆಪಾಸಿಟ್ ಕಟ್ಟಬೇಕಿತ್ತು, 8 ವರ್ಷ ಕಾಯಬೇಕಾಯಿತು. ಇದು ಯಾವುದೂ ಸಮಸ್ಯೆ ಇಲ್ಲದಾಗೆ ನೇರವಾಗಿ ಹುಡ್ಕೊಂಡು ಹೋಗಿ ಅವ್ರ ಮನೆಗೆ ಕೊಡುವಂಥ ಒಂದು ಕಾರ್ಯಕ್ರಮನ ಜಾರಿ ತಂದಂಥದ್ದು ಸನ್ಮಾನಿಸಿದ ಪ್ರಧಾನಮಂತ್ರಿಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಿಲಿಂಡರ್ಗೆ 3,000 ರೂಪಾಯಿ ಇದ್ದರೂ ಕೂಡ ನಮ್ಮ ಈ ಒಂದು ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ತೆಗೆದುಕೊಂಡಿದ್ದಾರೆ, ಸಿಲಿಂಡರ್ ಬಂದಾಗ 900 ರೂಪಾಯಿ ಕಟ್ಟಬೇಕು, ಅಂದರೆ ಸಬ್ಸಿಡಿ 300 ರೂಪಾಯಿ ಬರುತ್ತೆ. ಅಂದರೆ ಅವ್ರಿಗೆ ಬೀಳೋದು ಕೇವಲ 600 ರೂಪಾಯಿ ಮಾತ್ರ. ಇದ್ರ ಮುಖಾಂತರ ತಾಯಂದಿರ ಆರೋಗ್ಯ ಉಳಿತು. ಹೊಗೆ ಕುಡಿದು ಅಸ್ತಮ ರೋಗಕ್ಕೆ ತುತ್ತಾಗ್ತಾ ಇದ್ರು. ಅದ್ರ ಮುಖಾಂತರ ಆಸ್ಪತ್ರೆ ಹೋಗಬೇಕಾಗಿತ್ತು. ಗಂಡು ಮಕ್ಕಳು ಯಾವುದೋ ಒಂದು ದುಶ್ಚಟಗಳಿಗೆ ಬಲಿಯಾಗಿ ಅವ್ರ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಈ ತಾಯಂದಿರು ಮನೆ ಅಪ್ಪ ಅಮ್ಮದಿರಿಗೆ ಅಡುಗೆ ಮಾಡಿ ಪಾಪ ಅವ್ರ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ರು. ಹಾಗಾಗಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮ. ಇನ್ನೊಂದು ವಿಶೇಷವಾಗಿ ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹಾಸ್ಪಿಟಲ್ಗೆ ತುಂಬ ಖರ್ಚು ಮಾಡ್ತಾ ಇದ್ರು. ಹಾಗಾಗಿ ಪ್ರಧಾನಮಂತ್ರಿ ಸಂಕಲ್ಪ ಮಾಡಿದ್ರು, ಈ ಆಯುಷ್ಮಾನ್ ಭಾರತ್ ಈ ಒಂದು ಯೋಜನೆನ ಜಾರಿಗೆ ತಂದು APL ಕುಟುಂಬಕ್ಕೆ ವರ್ಷಕ್ಕೆ 2 ಲಕ್ಷ, BPL ಕುಟುಂಬಕ್ಕೆ 5 ಲಕ್ಷ ರೂಪಾಯಿ
ಆ ಕುಟುಂಬಕ್ಕೆ ಬರುವಂಥ ವೆಚ್ಚವನ್ನು, ಕಿಡ್ನಿ, ಕ್ಯಾನ್ಸರ್, ಹಾರ್ಟು, ಈ ಎಲ್ಲ ಸಮಸ್ಯೆಗಳನ್ನು ಅವರೇ ಸರ್ಕಾರನೇ ನಿರ್ವಹಣೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಜಾರಿ ತಂದಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೇ ಸುಮಾರು 2,25,000 ಹೆಚ್ಚಿನ ಮಧ್ಯಮ ವರ್ಗದ ಪಾಪ ಆರೋಗ್ಯ ಹಾಳಾದಾಗ ಸುಮಾರು ಅವರಿಗೆ 178 ಕೋಟಿಯಷ್ಟು ಕೇಂದ್ರ ಸರ್ಕಾರ ಪೇಮೆಂಟ್ ಮಾಡಿದೆ. ಅಂದರೆ ಈ ರೀತಿಯಂಥ ವಿಶೇಷ ಒಂದು ಯೋಜನೆ ಇದು ಒಂದಾಯ್ತು. ರಾಘವೇಂದ್ರ ಅವರೇ, ಬಹಳ ಪ್ರಮುಖವಾಗಿ ಕೇಳಬೇಕು. ಬಹಳಷ್ಟು ಮಹಿಳೆಯರು ನೀರನ್ನ ಬಿಂದಿಗೆಯಲ್ಲಿ ಹೊತ್ತು ತರ್ತಾ ಇರತಕ್ಕಂಥ ದೃಶ್ಯವನ್ನ ಅಲ್ಲಲ್ಲಿ ನೋಡ್ತಾ ಇದ್ವಿ. ಕುಡಿಯುವ ನೀರಿಗೆ ಅಲೆದಾಡ್ತಾ ಇರೋದನ್ನು ನೋಡ್ತಿದ್ವಿ. ಇದಕ್ಕೂ ಕೂಡ ತಮ್ಮ ಒಂದು ಯೋಜನೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ದೇಶದಲ್ಲಿ ವಾಸ ಮಾಡ್ತಿರೋಂಥ ಎಲ್ಲ ವ್ಯಕ್ತಿಗಳು ಕೂಡ ಒಂದು ಮನೆ ಸೂರು ಕೊಡಬೇಕು, ಶುದ್ಧವಾದಂಥ ಅನಿಲ ಕೊಡಬೇಕು, ಶೌಚಾಲಯ ಕೊಡಬೇಕು, ಈ ಒಂದು ಶುದ್ಧವಂತ ನೀರನ್ನು ಕೊಡಬೇಕು ಸಂಕಲ್ಪನ ಮಾಡಿದ್ರು. ಆಶ್ಚರ್ಯ ಅಂದರೆ ಇಡೀ ನಮ್ಮ ದೇಶದ ಒಟ್ಟು ಕುಟುಂಬಗಳ ಸಂಖ್ಯೆ ಏನಿದೆ, ಸ್ವಾತಂತ್ರ್ಯ ಬಂದು 75 ವರ್ಷ ಕೇವಲ 25% ಮಾತ್ರ ಇವತ್ತಿನ ಕೂಡ ಶುದ್ಧ ನೀರನ್ನು ಕೊಡುವಂಥ ಕೆಲಸ ಆಗಿತ್ತು. ಇನ್ನು 75%ಗೆ ಉದಾಹರಣೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು ಗ್ರಾಮಾಂತರದ ಮನೆಗಳು 3,75,000 ಮನೆಗಳು ಬರುತ್ತೆ. ಈ 75 ವರ್ಷದಲ್ಲಿ ಹಿಂದೆ ಆಡಳಿತ ಮಾಡಿದಂಥ ಸರ್ಕಾರಗಳು ಈ 75 ವರ್ಷದಲ್ಲಿ ಸುಮಾರು 1.25 ಲಕ್ಷ ಮನೆಗಳಿಗೆ ಮಾತ್ರ ನೀರಿನ ಸಂಪರ್ಕ ಕೊಟ್ಟಿತ್ತು. ಅಂದರೆ 9 ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಜಲ್ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ, ಈ ಒಂದು ಕಾರ್ಯಕ್ರಮ ನನಗೆ ಆಶ್ಚರ್ಯ ಆಯಿತು. ಒಬ್ಬ MP ಆಗಿ ಏನಪ್ಪ ಇದು ಜಲ್ ಜೀವನ್ ಮಿಷನ್ ಅಂತೇಳಿ ಒಂದು ಕ್ಯಾಬಿನೆಟ್ ರ್ಯಾಂಕಿನ ಮಂತ್ರಿಗಳನ್ನು ಇಟ್ಟರಲ್ಲ, ಇದ್ರಲ್ಲಿ ಏನಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಆಶ್ಚರ್ಯ ಆಯಿತು, ಇಂಥ ಒಂದು ಆದ್ಯತೆ ಕೊಟ್ಟು ಇವತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ 1,500 ಕೋಟಿ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ನಲ್ಲಿ ನೀರು. ನಮ್ಮ ಬೈಂದೂರು ಅಂತ, ನಮ್ಮ ಉಡುಪಿ ಜಿಲ್ಲೆ ಬೈಂದೂರು ಇದೆ ಸರ್, ಅಲ್ಲಿ ಸಮುದ್ರನೂ ಇದೆ, ನದಿನೂ ಇದೆ. ಪಾಪ ಮನೆ ಮುಂದೆ ಸಮುದ್ರ ಇದೆ, ನದಿ ಇದೆ, ನೀರು ಮಾತ್ರ ಉಪ್ಪು ನೀರು. ಹಾಗಾಗಿ ಅಲ್ಲಿ ಸಮುದ್ರ ಮತ್ತೆ ನದಿಯನ್ನ ಬೈಫರ್ಕೇಶನ್ ಮಾಡಿ ತಡೆಗೋಡೆ ಹಾಕಿ ಅಲ್ಲಿಂದ ಪಂಪ್ ಮಾಡಿ 830 ಕೋಟಿ ವೆಚ್ಚನ ಮಾಡಿ ನಮ್ಮ ಬೈಂದೂರು ಕ್ಷೇತ್ರದ ಎಲ್ಲ ಮನೆಗೂ ಕೂಡ ಸಿಹಿ ನೀರು ಕೊಡುವಂಥ ಒಂದು ಯೋಜನೆ. ಅದೇ ಥರ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಅಂದರೆ ಸಂಕಲ್ಪ ನೋಡಿ, ಈ ಕಂಪ್ಯಾರಿಸನ್ ಮಾಡಲಿಕ್ಕಾಗಲ್ಲ. 75 ವರ್ಷದಲ್ಲಾದಂಥ ಸಾಧನೆಯನ್ನು ನಮ್ಮ ಪ್ರಧಾನಮಂತ್ರಿಗಳ 9 ವರ್ಷಗಳಲ್ಲಿ ಇಷ್ಟು ದೊಡ್ಡ ಮೊತ್ತ ಹೇಗೆ ಕೊಟ್ಟರು. ಹಿಂದೂ ಕೂಡ ನಮ್ಮ ತಂದೆ ತಾಯಿಂದ್ರೆ ತೆರಿಗೆ ದುಡ್ಡು ಕಟ್ತಾ ಇದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕಾಗಲಿಲ್ಲ? ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇಷ್ಟು ಕೆಲಸ ಆಗಿದೆ ಅಂದರೆ ನಾಟ್ ಓನ್ಲಿ ಶಿವಮೊಗ್ಗ, ಈ ಅಭಿವೃದ್ಧಿ ಇಡೀ ರಾಜ್ಯ, ಇಡೀ ದೇಶದಲ್ಲಿ ಆಗ್ತಾ ಇದೆ ಅಂದೆ. ಇದು ಇವತ್ತು ದೇಶ ನಡೆಸುವಂಥ ಒಂದು ವ್ಯತ್ಯಾಸವನ್ನು ಜನ ಇವತ್ತು ಗಮನಿಸ್ತಾ ಇದ್ದಾರೆ. ನೀವು ರೋಡ್ ಕೊಟ್ರಿ, ಫ್ಲೈಟ್ ಕೊಟ್ರಿ, ನೀರು ಕೊಟ್ರಿ, ಅನ್ನ ಹೇಗೆ ಕೊಡ್ತಾ ಇದ್ದೀರಿ? ಅನ್ನ ಬೇಸಿಕ್. ಯಾಕಂದರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದು ತುತ್ತಿನ ಊಟಕ್ಕೂ ಕೂಡ ಸವಾಲಿತ್ತು. ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಒಂದು ತುತ್ತಿನ ಅನ್ನಕ್ಕೋಸ್ಕರ ಕೊಲೆ ಸುಲಿಗೆ ಆಯಿತು. ಅರೆ ಅಂಥ ಸಂದರ್ಭದಲ್ಲಿ ತುಂಬ ಜನ ಗರೀಬಿ ಹಠಾವೋ ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಕೇಳ್ಕೊತ ಬಂದಿದ್ವಿ ನಮ್ಮ ಜನ ನಾವೆಲ್ಲರೂ. ಅರೆ ಗರೀಬ್ ಕಲ್ಯಾಣ ಯೋಜನೆ ಅಂತೇಳಿ ಜಾರಿಗೆ ತಂದು ನಮ್ಮ ದೇಶದ 80 ಕೋಟಿ ಜನಸಂಖ್ಯೆಗೆ ಇವತ್ತು ಕೂಡ ಉಚಿತವಾಗಿ ಅನ್ನಭಾಗ್ಯವನ್ನು ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರಲ್ಲ. ಇವತ್ತು ಎಷ್ಟೇ ದುಡ್ಡಿದ್ರೂ ಹೊಟ್ಟೆ ತುಂಬಲಿಕ್ಕಾಗಲ್ಲ. ಆದರೆ ಇವತ್ತು 5 kg ಅಕ್ಕಿ ಇವತ್ತು ಕೂಡ ಪ್ರತಿ ಮನೆಗೆ ತಲುಪ್ತಾ ಇದೆ ಅಂದರೆ ಅದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪ. ಎರಡನೇದು ಭಾರತ್ ಅಕ್ಕಿ, ಭಾರತ್ ರೈಸ್ ಅಂತ ಹೇಳಿ ಹೊಸದಾಗಿ ಮೊನ್ನೆಯಿಂದ ಒಂದು ಕಾರ್ಯಕ್ರಮ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ಅಕ್ಕಿ ಹೊರಗಡೆ ಮಾರ್ಕೆಟಲ್ಲಿ 42 ರೂಪಾಯಿ, 43 ರೂಪಾಯಿ ತುಂಬ ಆಗಿದೆ. ಸೊ 29 ರೂಪಾಯಿಗೆ ಯಾವುದೇ ಸಾಮಾನ್ಯ ಜನರು ಕೂಡ ಗ್ರಾಹಕರು ಇದನ್ನು ಪಡೆದುಕೊಳ್ಬೋದು. ಈ ಒಂದು ಹೊಸ ಒಂದು ಸ್ಕೀಮನ್ನು ತುಂಬ ಒಳ್ಳೆ ಕ್ವಾಲಿಟಿಯ ಅಕ್ಕಿಯನ್ನು ಈ ನಮ್ಮ ಫೆಡರೇಷನ್ ಮುಖಾಂತರ ಬರುವಂಥ ಇದ್ರ ಮುಖಾಂತರ ಅದನ್ನು ರೈಸ್ ಮಿಲ್ಲಿಗೆ ಕೊಟ್ಟು ರೈಸ್ ಮಾಡಿ ಪ್ಯಾಡಿಯನ್ನು ರೈಸ್ ಮಾಡಿ ಅಲ್ಲಿ ಸಂಬಂಧಪಟ್ಟ ಗ್ರಾಹಕರಿಗೆ ಮುಟ್ಟಿಸುವಂಥ ಒಂದು ಯೋಜನೆಯನ್ನು ಮೊನ್ನೆ ಜಾರಿಗೆ ತಂದಿದ್ದಾರೆ. ಹಾಗಾಗಿ ಇವತ್ತು ಕೂಡ ಬಡವರಿಗೆ ಒಂದು ತುತ್ತು ಆಹಾರ ಸಿಗ್ತಾ ಇದೆ ಅಂದರೆ, ಅಕ್ಕಿ ಸಿಗ್ತಿದೆ ಅಂದರೆ, ಇಷ್ಟೊಂದು ಸ್ಕೇರ್ಸಿಟಿ ಇರುವಂಥ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಮಹಿಳೆಯರಾಯಿತು, ಮಕ್ಕಳಾಯಿತು, ಅದೇ ರೀತಿಯಲ್ಲಿ ಯುವಕರ ಬಗ್ಗೆನ ಮಾತಾಡ್ಬಿಟ್ರಿ. ಆವಾಗ ನೀವು ಮಾತನಾಡ್ತಾ ಇರಬೇಕಿದ್ರೆ 75% ರೈತರು ಅಂತ ಹೇಳ್ತಾ ಇದ್ರಿ. ರೈತರಿಗಾಗಿ, ಯಾಕೆಂದರೆ ದೇಶದ ಬೆನ್ನೆಲುಬು ರೈತ ಭಾಷಣ ಮಾಡ್ಕೊತಾನೇ ಬಂದರು. ಆದರೆ ಆ ಬೆನ್ನೆಲುಬಿಗೆ ಶಕ್ತಿ ತುಂಬಂಥ ಕಾರ್ಯ ಆಗಲಿಲ್ಲ.
ಆದರೆ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ರು ಕೃಷಿ ಸನ್ಮಾನ್ ಯೋಜನೆ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಒಂದು ತುತ್ತಿನ ಅನ್ನ ಕೊಡಬೇಕು ಅಂದರೆ ಆ ರೈತ ಹೊಲ ಗದ್ದೆಗಳಲ್ಲಿ ಬೆವರು ಸುರಿಸಿ ಉಳುಮೆ ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾಗಿ ಅವನಿಗೇನಾದರೂ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ 6,000 ರೂಪಾಯಿ ಪ್ರತಿ ವರ್ಷ ಆ ಒಂದು ಕೃಷಿ ಸನ್ಮಾನ ಯೋಜನೆಯಲ್ಲಿ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಇದು ಒಂದು. ಪೂಜ್ಯ ಯಡಿಯೂರಪ್ಪನವರು ಕೂಡ ಅದಕ್ಕೆ 4,000 ಸೇರಿಸಿದ್ರು. ಇತ್ತೀಚೆಗೆ ನಿಂತು ಹೋಗಿದೆ. ಯಾಕೆ ನಿಲ್ತು ಏನೋದೇನೋ ಮಾಡ್ಲಿಕ್ಕೆ ಹೋಗಲ್ಲ. ಇದು ಒಂದು. ಮೂರನೇದು ಯೂರಿಯಾ, DAP, ಪೊಟ್ಯಾಶು ಈ ರೀತಿಯಂಥ ಗೊಬ್ಬರಗಳಿಗೆ ನಾವು ಕೊಡೋದು ಕೇವಲ 100ಕ್ಕೆ 10 ರೂಪಾಯಿ ಮಾತ್ರ. ಇನ್ನು 90 ರೂಪಾಯಿ ಸಬ್ಸಿಡಿಯನ್ನು ನಮ್ಮ ಕೇಂದ್ರ ಸರ್ಕಾರ ಪ್ರತಿ ವರ್ಷ 2 ಲಕ್ಷ ಕೋಟಿ ವ್ಯತ್ಯಾಸ ಹಣವನ್ನು ಸಂಬಂಧಪಟ್ಟಂಥ ಕಾರ್ಖಾನೆಗಳಿಗೆ ಹಣವನ್ನು ತುಂಬುವಂಥ ಕೆಲಸಗಳು ಆಗ್ತಾ ಇದೆ. ಇವತ್ತು ಕಮ್ಮಿ ನೀರಲ್ಲಿ ಬೇಸಾಯವನ್ನು ಮಾಡಬೇಕು, ಇನ್ನೂ ಹೆಚ್ಚಿಗೆ ಬೆಳೆಯನ್ನು ಬೆಳಿಬೇಕು ಅಂತೇಳಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಸಬ್ಸಿಡಿಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಯಾವ ರೀತಿ ನಾವು ಪ್ರತಿ ವರ್ಷ ನಮ್ಮ ಆರೋಗ್ಯವನ್ನು ಆಸ್ಪತ್ರೆಗಳಲ್ಲಿ ಚೆಕಪ್ ಮಾಡಿಸ್ಕೊತೀವೋ ಅದೇ ರೀತಿ ನಾವು ತಿನ್ನುವಂಥ ಅನ್ನ ವಿಷ ಆಗಬಾರ್ದು ಅಂತೇಳಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೇಳಿ ಕಾರ್ಯಕ್ರಮ ಜಾರಿಗೆ ತಂದು ಅದನ್ನು ಆ ಒಂದು ಸಾಯಿಲ್ಗೆ ಏನೇನು ಆ ಮಣ್ಣಿಗೆ ಏನು ಕೊರತೆ ಇದೆ ಅದನ್ನು ನೀಗಿಸುವಂಥ ವಿಚಾರ. 4ನೇದು ಲೇಬರು ಕೂಡ ಕಮ್ಮಿ ಆಗಬೇಕು. ಆ ಪೆಸ್ಟಿಸೈಡ್ಸು ಬೇರೆ ಬೇರೆ ಸ್ಪ್ರೇ ಮಾಡ್ತೀವಲ್ಲ ಅದರಲ್ಲಿ ಹಣಕಾಸು ಉಳಿಬೇಕು ಅಂತೇಳಿ ಈ ಡ್ರೋನ್ ಮುಖಾಂತರ ಆ ಫರ್ಟಿಲೈಸರ್ಸ್ಗಳನ್ನು ಸ್ಪ್ರೇ ಮಾಡಲಿಕ್ಕೆ, ಅದು ಹಾರ್ಟಿಕಲ್ಚರ್ ಇರ್ಬೋದು, ಅದು ಅಗ್ರಿಕಲ್ಚರ್ ಇರ್ಬೋದು. 5ನೇದು ಇವತ್ತು ನಮಗಿತ್ತು ಬೆಳೆ ವಿಮೆ, ನಮಗೆ ಜೀವ ವಿಮೆ ಇತ್ತು, ಲೈಫ್ ಇನ್ಶೂರೆನ್ಸ್ ಇತ್ತು ನಮಗೆ. ಆದರೆ ನಾವು ಬೆಳೆದಂಥ ಬೆಳೆಗೆ ಇದ್ದಿಲ್ಲ. ಪಾಪ ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿದು ಇನ್ನೇನು ದುಂಡುಗ್ ಮಾಡ್ಕೊಂಡು ಮನೆ ತರಬೇಕು ಅಂದಾಗ ಅಕಾಲಿಕ ಮಳೆ ಆಗ್ತಿತ್ತು, ಫ್ಲಡ್ ಆಗ್ತಾ ಇತ್ತು, ಆ ಬೆಳೆ ಮನೆ ಬರೋದ್ರೊಳಗೆ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಬೆಳೆ ವಿಮೆಯನ್ನು ಜಾರಿಗೆ ತಂದಂಥ ಪುಣ್ಯಾತ್ಮನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು, ಅದು ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಕ್ರೋರ್ಸ್ ಟುಗೆದರ್ ಇವತ್ತು ರೈತರಿಗೆ ಒಂದು ಇದು. ಇವತ್ತು ಗ್ಯಾರಂಟಿಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಆ ಮೋದಿ ಗ್ಯಾರಂಟಿ ಇದೆಯಲ್ಲ, ಎಲ್ಲ ಅವರ ಒಂದು ವಿಶ್ವಾಸದ ಕಾರ್ಯಕ್ರಮಗಳಿದೆಯಲ್ಲ, ಈ ಗ್ಯಾರಂಟಿಗಳೇ ಸಾಕು ನಮ್ಮ ಲೈವ್ಲಿಹುಡ್ಡನ್ನು ಎತ್ತಿಡಲಿಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ರೀತಿಯಲ್ಲಿ ರೈತರಿಗೆ ಉದ್ಯೋಗ ಖಾತ್ರಿ, ವರ್ಷದಲ್ಲಿ ಇಂತಿಷ್ಟು ದಿನ ಉದ್ಯೋಗ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಕೂಡ ರೈತರಿಗಾಗಿಯೇ ಕೊಟ್ಟಿದ್ದೀರಿ ರಾಘವೇಂದ್ರ ಅವರೇ. ಆದರೆ ಈಗ ನನಗೊಂದು ಗ್ಯಾರಂಟಿ ಆಗಬೇಕು. ನೀವು ಮಾತನಾಡ್ತಾ ಇರಬೇಕಿದ್ರೆ ಅಯೋಧ್ಯ ರೆಫರೆನ್ಸನ್ನು ಮಾಡಿದ್ರಿ. ಅಯೋಧ್ಯ ಒಂದು ಭಕ್ತಿ ಕೇಂದ್ರ, ಶ್ರದ್ಧಾ ಕೇಂದ್ರ ಆಗುವುದರೊಟ್ಟಿಗೆ ಉದ್ಯೋಗ ಸೃಷ್ಟಿ ಮತ್ತು ಪ್ರವಾಸೋದ್ಯಮದ ಕೇಂದ್ರ ಬಿಂದುವಾಗಿ ಬೆಳೀತು. ಆಗ ಮಾತನಾಡ್ತಾ ಇರಬೇಕಿದ್ರೆ ಶಿವಮೊಗ್ಗ ಒಂದು ಎಜುಕೇಷನ್ ಹಬ್ ಅಂತಂದ್ರಿ. ಆದರೆ ಒಂದು ಪ್ರವಾಸಿ ತಾಣದ ಹಬ್ಬಾಗಿಯೂ ಕೂಡ ಶಿವಮೊಗ್ಗ ಬಹಳ ಪ್ರಮುಖವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಈ ಶಿವಮೊಗ್ಗವನ್ನು ಪ್ರವಾಸಿ ಹಬ್ಬಾಗಿ ಮಾಡುವುದಕ್ಕಾಗಿ, ಅಂದರೆ ಟೂರಿಸಂ ಹಬ್ಬಾಗಿ ಮಾಡೋದಕ್ಕಾಗಿ ಏನು ಗ್ಯಾರಂಟಿ ಕೊಡ್ತೀರಿ? ದೇವರು ಕೊಟ್ಟಂಥ ಪ್ರಕೃತಿ ಇದೆ, ಸ್ವಲ್ಪ ಅದಕ್ಕೆ ಫೈನ್ ಟ್ಯೂನ್ ಮಾಡಿದ್ರೆ ಅದ್ರ ಮುಖಾಂತರ ಕೂಡ ಜನರು, ಪ್ರವಾಸಿಗರು ಸಂತೋಷನೂ ಪಡ್ತಾರೆ ಮತ್ತು ಎಂಪ್ಲಾಯ್ಮೆಂಟು ಕೂಡ ಕ್ರಿಯೇಟ್ ಆಗಲಿಕ್ಕೆ ಅವಕಾಶಗಳಿದೆ. ಸೊ ಆ ದೃಷ್ಟಿಯಿಂದ ಯೋಚನೆ ಮಾಡಿ ಜೋಗ್ ಫಾಲ್ಸ್ ಅಭಿವೃದ್ಧಿ ಆಗಬೇಕು ಹೇಗೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಸುಮಾರು ಒಂದು 100 ಕೋಟಿ ವೆಚ್ಚವನ್ನು ಮಾಡಿ ಈಗಾಗಲೇ ಜೋಗ್ ಫಾಲ್ಸನ್ನು ಒಂದೇ ಅಲ್ಲಿ ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಬರ್ತಿದ್ರು. ಪಾಪ ನಮ್ಮ ಅಕ್ಕಂಗಿಯರು ಎಲ್ಲರೂ ಕೂಡ ನಿಂತ್ಕೊಂಡು ತಳ್ಳಾಟ ನಡೀತಾ ಇತ್ತು. ಈಗ ಅಟ್ ಎ ಟೈಮ್ 4ರಿಂದ 5 ಸಾವಿರ ಜನ ಗ್ಯಾಲರಿ 1, 2, 4 ಈ ರೀತಿ ಒಂದು ಸ್ಟೆಪ್ಸ್ಗಳನ್ನು ಮಾಡುವಂಥ ಪ್ರಯತ್ನ ಆಗಿದೆ. ಅಲ್ಲಿ ನೋಡ್ಬೋದು. ಹೋಟೆಲ್ ಆಗ್ತಾ ಇದೆ, ಅಲ್ಲೂ ಕೂಡ ಕೇಬಲ್ ಕಾರ್ ಮಾಡಿಸುವಂಥ ಪ್ರಯತ್ನ ಇರ್ಬೋದು. ಪ್ರವಾಸಿಗರು ಬಂದು ಒಂದು 2-3 ದಿನ ಸ್ಪೆಂಡ್ ಮಾಡಲಿಕ್ಕೆ ಏನು ಬೇಕು ವಾತಾವರಣ ಸೃಷ್ಟಿ ಮಾಡೋದು ಇದು ಒಂದು. 2ನೇದು ಕೊಡ್ಚಾದ್ರಿ ಕೊಲ್ಲೂರಿಗೆ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ. ಈಗಾಗಲೇ ಅಗ್ರಿಮೆಂಟ್ ಆಗಿದೆ ಕೇಂದ್ರ ಮತ್ತು ರಾಜ್ಯಕ್ಕೂ. PPP ಮಾಡೆಲಲ್ಲಿ ಯಾರಾದರೂ ಪ್ರೈವೇಟ್ ಇನ್ವೆಸ್ಟರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟೆಂಡರನ್ನು ಕರೆದಿದ್ದಾರೆ. ನೀಲಿ ಒಂದು 350 crores ಏನೋ ಬೇಕಾಗತ್ತೆ. ಸುಮಾರು 6 ಕಿಲೋಮೀಟರ್ ಕೊಲ್ಲೂರಿನ ಮೂಕಾಂಬಿಕೆಯ ಒಂದು ಆಶ್ರಯದಿಂದ ಶಂಕರಾಚಾರ್ಯರು ಬಂದು ತಪಸ್ಸು ಮಾಡಿದಂಥ ಆ ಕೊಡ್ಚಾದ್ರಿಗೆ ಈ ಒಂದು ರೋಪ್ವೇ, ಈ ಕಾನ್ಸೆಪ್ಟನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಆಗ್ತಾ ಇದೆ. 2ನೇದು. 3ನೇದು ನಮ್ಮ ಲಯನ್ ಸಫಾರಿ, ಟೈಗರ್ ಆ್ಯಂಡ್ ಲಯನ್ ಸಫಾರಿ, ಅದು ಅಪ್ಗ್ರೇಡ್ ಮಾಡಲಿಕ್ಕೆ ಏನೇನು ಬೇಕು ಇವತ್ತು ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ. ಇವತ್ತು ಶರಣೆ ಅಕ್ಮಾದೇವಿಯ ಒಂದು ಮೂರ್ತಿಯನ್ನು ಶಿಕಾರಿಪುರದಲ್ಲಿ ಉಡ್ತಡೆಯಲ್ಲಿ ಸುಮಾರು 75 ಅಡಿಯ ಮೂರ್ತಿಯನ್ನು ಮಾಡಿ ಅಕ್ಷರಧಾಮದ ರೀತಿಯಲ್ಲಿ 1 ಕಿಲೋಮೀಟರ್ ದೋಣಿಯಲ್ಲಿ ವಿಹಾರವನ್ನು ಮಾಡುವಂಥ ದಿಕ್ಕಿನಲ್ಲಿ ಏನಾಗಬೇಕು ಅದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. 5ನೇದು ನಮ್ಮ ಶಿವಮೊಗ್ಗದ
ಸಕ್ಕರೆ ಬೈಲು ಆನೆ ಬಿಡಾರ ಏನಿದೆಯಲ್ಲ, ಅಲ್ಲಿ ಒಂದು 16 ಕೋಟಿ ಪ್ರಪೋಸಲ್ ಟೆಂಡರು ಕರೆದಿತ್ತು, ಯಾರೂ ಹಾಕಲಿಲ್ಲ, ರೀಟೆಂಡರ್ ಆಗಬೇಕಾಯಿತು. ಮೊನ್ನೆ ಒಂದು ಸರ್ಕಾರದಿಂದ ಪತ್ರ ಬಂದಿದೆ, ನಮ್ಮ ಚಂದ್ರಗುತ್ತಿ ದೇವಸ್ಥಾನ, ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಅಭಿವೃದ್ಧಿ ಆಗ್ತಿದೆ, ಅದಕ್ಕೆ ಕೊಟ್ಟಂಥ ಮೊತ್ತ ಇರ್ಬೋದು, ನಮ್ಮ ಸಕ್ಕರೆ ಬೈಲಿ ಕೊಟ್ಟಂಥ 16 ಕೋಟಿ ಇರ್ಬೋದು, ಇದೆಲ್ಲದೂ ಕೂಡ ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಒಂದು ಪತ್ರ ಬಂದಿದೆ. ಹಾಗಾಗಿ ಈ ಎಲೆಕ್ಷನ್ ಆದಮೇಲೆ ಗೌರವಂತ ಮುಖ್ಯಮಂತ್ರಿಗಳನ್ನು, ಪ್ರವಾಸೋದ್ಯಮ ಸಚಿವರನ್ನು ಮತ್ತೊಮ್ಮೆ ವಿನಂತಿ ಮಾಡಿ ವಾಪಸ್ ಹೋದಂಥ ಹಣವನ್ನು ಮತ್ತೆ ತರ್ತೀವಿ ಮತ್ತು ಅಭಿವೃದ್ಧಿ ಮಾಡೋಂಥ ಕಾರ್ಯವನ್ನು ನಾವು ಮಾಡ್ತೀವಿ ಸರ್. ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಹಾಗಿದ್ರೆ? ಆದ್ಯತೆ 100%. ಯಾಕಂದರೆ ದೇವ್ರು ಕೊಟ್ಟಂಥ ಪ್ರಕೃತಿಯನ್ನು ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ದಿದೆ. ಆ ದಿಕ್ಕಲ್ಲೂ ಕೂಡ ಗಮನವನ್ನು ಕೊಡ್ತೀವಿ. ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ ಎಲ್ಲವುದೂ ಕೂಡ ಬಹಳ ವರ್ಷದ ಹಿಂದಿನಿಂದ ಇಲ್ಲಿಯವರೆಗಿನ ಪರಿಶ್ರಮದ ಫಲವಾಗಿ ಇದು ಬಂದಿದೆ ಅಂತ ಹೇಳ್ತೀರಿ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಒಬ್ಬ MP ಕೇವಲ 5 ವರ್ಷದಲ್ಲಿ ಇವೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಾ? ಇದನ್ನು ನನ್ನನ್ನು ನಾನು ಹೇಳ್ಕೊಂಡಾಗತ್ತೆ. ಪೂಜ್ಯ ತಂದೆಯವರೊಂದು ಮಾತನ್ನು ಹೇಳ್ಕೊಟ್ಟಿದ್ರು, ಸಾಧನೆ ಮಾತಾಡಬೇಕು, ಮಾತಾಡೋದು ಅಂತದೇ ಸಾಧನೆ ಆಗಬಾರ್ದು ಅಂತ ಹೇಳಿದರು. ಆ ರೀತಿ ಮೌನವಾಗಿ ಜನರ ಒಂದು ಆಶ್ವಾದದಿಂದ ಈ ಸ್ಥಾನದಲ್ಲಿ ಕೂತಾದ್ಮೇಲೆ, ಯಾವುದೋ ಒಂದು ಅಧಿಕಾರ ಅನುಭವಿಸ್ಕೋಸ್ಕರ ಅಲ್ಲ, ಜನಸೇವಕ ಅಂದ್ಕೊಂಡು ಕೆಲಸ ಮಾಡೋದಾದರೆ ಈ ಕ್ಷೇತ್ರಕ್ಕೆ ಬಾರಪ್ಪ ಅಂತ ಹೇಳಿದರು. ಆ ರೀತಿ ನಮ್ಮ ಸಂಘಟನೆಯೂ ಕೂಡ ನಮಗೆ ಹೇಳಿಕೊಟ್ಟಿತ್ತು. ಇವತ್ತು ಆ ಒಂದು ಪರಿವಾರದ ಒಂದು ಅಪೇಕ್ಷೆ ಇತ್ತು. ಆ ಒಂದು ಚೌಕಟ್ಟಿನಲ್ಲಿ ಇವತ್ತು ಶಿವಮೊಗ್ಗದ ಅಭಿವೃದ್ಧಿ ದಿಕ್ಕಿನಲ್ಲಿ ತೆಗೆದುಕೊಂಡಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಈ ಒಂದು ಅವಕಾಶದ ಒಂದು ಈ 3 ಟರ್ಮಲ್ಲಿ ಮಾಡುವಂಥ ಕೆಲಸಗಳು ಆಗಿದೆ. ಬರುವಂಥ ದಿನದಲ್ಲಿ ನನ್ನ ಆದ್ಯತೆ ಏನು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಹೋಗಿದೆ, ಶರಾವತಿ ಮುಳುಗಡೆ ಪ್ರದೇಶದ ರೈತರಿಗೆ ನ್ಯಾಯ ಸಿಗಬೇಕು, ಅರಣ್ಯ ಹಕ್ಕು ಸಮಿತಿಯೊಳಗೆ ಅರ್ಜಿ ಹಾಕ್ತಂಥವ್ರಿಗೆ ಅವರಿಗೆ ನ್ಯಾಯ ಸಿಗಬೇಕು, ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ಗಳು, ಬಗುರುಕುಂ ಇಶ್ಯೂಸ್ಗಳು, ಇದು ಬರುವಂಥ 5 ವರ್ಷದಲ್ಲಿ ನನ್ನ ಮೊದಲನೇ ಆದ್ಯತೆ. ರೈತರಿಗೆ ಅವರ ನೆಮ್ಮದಿಯ ಜೀವನವನ್ನು ನಡೆಸಬೇಕು. ಕೋರ್ಟಿನ ಕಾನೂನು ಏನೇ ಇದ್ರೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡಿ ರೈತರು ಗೌರವದಿಂದ ಬದುಕಕ್ಕೆ ಏನಾಗಬೇಕು ಅದಕ್ಕೆ ಆದ್ಯತೆಯನ್ನು ಕೊಟ್ಟು, ಯಾಕಂದರೆ ಈ ಟರ್ಮಲ್ಲಿ ಸುಮಾರು 2,25,000 ಕೋಟಿ ವೆಚ್ಚವನ್ನು ಮಾಡಿ ನೀರಾವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಯಾಕಂದರೆ ಸೊರಬ ತಾಲೂಕಿನಲ್ಲಿ ಮೂಗೂರು, ಮೂಡಿ, ಕಚುವೆ ಏತ ನೀರಾವರಿಗೆ ಅಲ್ಲಿ ಸುಮಾರು ಒಂದು 500 ಕೆರೆಗಳಿಗೆ ನೀರು ತುಂಬಲಿಕ್ಕೆ ಮಾಡಿದ್ದೀವಿ. ಶಿಕಾರಿಪುರ ತಾಲೂಕಿನಲ್ಲಿ ಹೊಸಳ್ಳಿ ನಮ್ಮ ಅಂಜನಾಪುರ ಜಲಾಶಯಕ್ಕೆ ನೀರಿರ್ಬೋದು, ಉಡುಗುಣಿ ತಾಳುವಂಥ ಹೊಸೂರು ಹೋಬಳಿಗೆ ಸುಮಾರು 500 ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ ಅಲ್ಲಾಗಿದೆ. ಸುಮಾರು 3,000 ಹೆಕ್ಟೇರಿಗೆ ಕಸಬಾ ಹೋಬಳಿಗೆ ನೀರಾವರಿ ಯೋಜನೆಯನ್ನು ಮಾಡಿದ್ದೀವಿ. ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ 500 ಕುಂಸಿ ಈ ಭಾಗಕ್ಕೆ ಪೂರ್ತಿ ಊರುಗಳಿಗೆ ನೀರನ್ನು ತುಂಬಿಸುವಂಥ ಒಂದು ಯೋಜನೆಯನ್ನು ಮಾಡುವಂಥ ಪ್ರಯತ್ನಗಳಾಗಿದೆ. ಬೈಂದೂರಿನಲ್ಲಿ ಸೌಕೂರು ಸಿದ್ದಾಪುರ ಅಂತ ಲಿಫ್ಟ್ ಇರಿಗೇಷನನ್ನು ಅಲ್ಲಿ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಬರುವಂಥ ದಿನದಲ್ಲಿ ನೀರಾವರಿ ಆದ್ಯತೆ ಈ ಟರ್ಮಲ್ಲಿ ಹೆಂಗೆ ಕೊಟ್ಟಿದ್ವಿ, ಸೊ ಬರುವಂಥ ದಿನದಲ್ಲಿ ಈ ರೀತಿಯಂಥ ಬಗುರುಕುಂ ಈ ಥರ ಸಮಸ್ಯೆಗಳೇನಿದೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅದನ್ನು ಸಮಸ್ಯೆ ಬಗೆಹರಿಸೋ ದಿಕ್ಕಿನಲ್ಲಿ ನಾನು ಆದ್ಯತೆ ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ ರಾಘವೇಂದ್ರ ಅವರ. ಇನ್ನು ಬಹಳ ಮುಖ್ಯವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಜನೆ ಅಂದರೆ ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಿತ್ತು, ಆದರೆ ಸಮಯ ಇಲ್ಲ. ಸುಮಾರು 5,378 ಕೋಟಿ ರೂಪಾಯಿ ವೆಚ್ಚದಲ್ಲಿ 24 ಕಾಮಗಾರಿಗಳನ್ನು ತಾವು ತಮ್ಮ ಸಂಸದರ ಅವಧಿಯಲ್ಲಿ ಮಾಡಿದ್ದೀರಿ. ತುಮಕೂರಿನಿಂದ ಶಿವಮೊಗ್ಗದವರೆಗಿನ 214 ಕಿಲೋಮೀಟರ್ ಉದ್ದದ 4 ಪಥದ ರಸ್ತೆ ನಿರ್ಮಾಣ ಇರಬಹುದು. ಹಾಗೆಯೇ ಶಿವಮೊಗ್ಗ MR ವೃತ್ತದಿಂದ ಸಿಂಹಧಾಮದವರೆಗೆ 4 ಪಥದ ಅಗಲೀಕರಣ, ಚೋರಡಿ ಹತ್ತಿರದಂತಹ ಒಂದು ರಸ್ತೆ, ತೀರ್ಥಹಳ್ಳಿಯಿಂದ ಕೊಪ್ಪವರೆಗಿನ ರಸ್ತೆ, ತೀರ್ಥಹಳ್ಳಿ ಪಟ್ಟಣದ ತುಂಗಾ ನದಿ ಸೇತುವೆ, ಹಾಗೆಯೇ ತೀರ್ಥಹಳ್ಳಿಯಿಂದ ಆಗುಂಬೆವರೆಗಿನ 3 ಕಿಲೋಮೀಟರ್ ಸೇತುವೆ, ನಾಗೋಡಿ ಗೇಬಿಯನ್ ರಸ್ತೆ, ಮುಗೋಡಿ ಮತಿಮನೆ ರಸ್ತೆ, ಚಿತ್ರದುರ್ಗ ಶಿವಮೊಗ್ಗ ರಸ್ತೆ, ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆ, ಸಾಗರದ ಒಂದು ರಸ್ತೆ ಇರ್ಬೋದು, ಹಾಗೆಯೇ ಬೈಂದೂರು ರಾಣೆಬೆನ್ನೂರು ರಸ್ತೆ ಇರ್ಬೋದು, ಕೊಲ್ಲೂರು ಪಟ್ಟಣ ಇರ್ಬೋದು, ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರ ಇರ್ಬೋದು. ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ರಸ್ತೆಗಳು ಕೂಡ ಅಭಿವೃದ್ಧಿ ಪಡೋದ ನಿಟ್ಟಿನಲ್ಲಿ ತಾವು ಪ್ರಯತ್ನ ಪಡ್ತಾ ಇದ್ದೀರಿ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ ಜನಜೀವನವನ್ನು ಉತ್ತಮಪಡಿಸೋದಕ್ಕೂ ಕೂಡ ತಾವು ಹೊರಟಿದ್ದೀರಿ ರಾಘವೇಂದ್ರ ಅವರೇ. ತಮ್ಮ ಆಶಯವನ್ನು ಕೂಡ ತಿಳಿಸಿದ್ದೀರಿ. ಅದರೊಟ್ಟಿಗೆ ಇನ್ನೂ ಭಾಳಷ್ಟು ಯೋಜನೆಗಳನ್ನು ಮಾಡೋದು ಇದೆ ಅನ್ನೋದನ್ನು ಕೂಡ ತಾವು ಹೇಳ್ತಾ ಇದ್ದೀರಿ. ತಮ್ಮ ಎಲ್ಲ ಆಶಯಗಳು ಈಡೇರಲಿ ಎನ್ನೋ ಆಶಯ ನಮ್ಮದೂ ಕೂಡ. ನಿಮ್ಮ ಸಾಧನೆಯನ್ನು ಹೇಳೋದಕ್ಕೆ ನಮಗೆ 1 ಗಂಟೆಯ ಸಮಯಾವಧಿ ಸಾಲೋದಿಲ್ಲ. ಆದ್ರೂ ಕೂಡ ನಿನ್ನೆ ಮತ್ತು ಇಂದು ಅರ್ಧ ಗಂಟೆಯ 2 ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ನಿಮ್ಮ ಸಾಧನೆಯ ಕೆಲವೊಂದು ಚಿತ್ರಣಗಳನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ ಆಯಿತು. ನಿನ್ನೆ ಮತ್ತು ಇಂದು ಪ್ರಸಾರವಾದಂಥ ಈ ಕಾರ್ಯಕ್ರಮಗಳನ್ನು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಯೂಟ್ಯೂಬ್ನಲ್ಲಿಯೂ ಕೂಡ ಪುನಃ ಕೇಳಬಹುದು, ಜನರಿಗೂ ತಿಳಿಸಬಹುದು ಅನ್ನೋ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ
BY ರಾಘವೇಂದ್ರ ಅವರೊಂದಿಗೆ ನಡೆಸಿದ ಸಂವಾದದ 2ನೇ ಭಾಗ ಪ್ರಸಾರವಾಯಿತು. ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.